ಕೌಸಲ್ಯಾದೇವಿ ತನ್ನ ದುಃಖದಿಂದ ಆಕ್ರೋಶದಿಂದ ದಶರಥನನ್ನು ತೀವ್ರವಾಗಿ ನಿಂದನೆಯನ್ನು ಮಾಡ್ತಾಳೆ. ಆ ನೋವಿನ ಮಾತುಗಳಿಂದ ತೀವ್ರ ಘಾಸಿಗೊಳಗಾದಂಥ ದಶರಥ ಪುನಃ ಪ್ರಜ್ಞೆ ತಪ್ತಾನೆ. ಮುಂದೇನಾಯಿತು ಅಂತ ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಅಯೋಧ್ಯಾಕಾಂಡದ 42ನೇ ಸ್ವರ್ಗ. ದುಃಖತಪ್ತನಾದ ದಶರಥನು ಕೌಸಲ್ಯ ಕ್ಷಮೆ ಕೇಳಿದುದು. ಕೌಸಲ್ಯೆಯು ರಾಜನ ಕಾಲುಗಳಿಗೆ ಬಿದ್ದು ತಪ್ಪನ್ನು ಕ್ಷಮಿಸುವಂತೆ ಪ್ರಾರ್ಥಿಸಿದುದು. ಪರಮಕ್ರುದ್ಧೆಯಾಗಿದ್ದ ಮತ್ತು ಅತಿ ದುಃಖಿತೆಯಾಗಿದ್ದ ಶ್ರೀರಾಮನ ತಾಯಿಯಾದ ಕೌಸಲ್ಯಾದೇವಿಯಿಂದ ಕರ್ಣಕಠೋರವಾದ ಮಾತುಗಳನ್ನು ಕೇಳಿದ ದಶರಥನು ಅತಿ ದುಃಖಿತನಾಗಿ ತನ್ನ ಇಂತಹ ದುಸ್ಥಿತಿಗೆ ಕಾರಣವೇನಿರಬಹುದೆಂಬುದನ್ನು ಯೋಚಿಸತೊಡಗಿದನು. ಹೀಗೆಯೇ ಚಿಂತಿಸುತ್ತಿದ್ದ ರಾಜನು ದುಃಖಾತಿರೇಕದಿಂದ ಪುನಃ ಎಚ್ಚರ ತಪ್ಪಿದನು. ಬಹಳ ಹೊತ್ತಾದ ನಂತರ ರಾಜನಿಗೆ ಮೂರ್ಛೆಯು ತಳೆಯಿತು. ಎಚ್ಚರಗೊಂಡೊಡನೆಯೇ ಪುನಃ ಶೋಕವು ಅವನನ್ನು ಆವರಿಸಿತು. ಅತಿ ದೀರ್ಘವಾದ ಮತ್ತು ಬಿಸಿ ಬಿಸಿಯಾದ ನಿಟ್ಟುಸಿರುಗಳನ್ನು ಬಿಡುತ್ತಿದ್ದನು. ಪಕ್ಕದಲ್ಲಿ ಕುಳಿತಿದ್ದ ಕೌಸಲ್ಯನ್ನು ನೋಡಿ ಪುನಃ ಚಿಂತಾಕ್ರಾಂತನಾದನು. ಹೀಗೆಯೇ ಚಿಂತಿಸುತ್ತಿರುವಾಗ ಶಬ್ದವೇದಿಯಾಗಿದ್ದ ತಾನು ಹಿಂದೆ ಮಾಡಿದ ಕೆಟ್ಟ ಕೆಲಸವೊಂದು ಅವನ ಸ್ಮರಣೆಗೆ ಬಂದಿತು. ದುಷ್ಕಾರ್ಯದ ಸ್ಮರಣೆಯಿಂದ ಉಂಟಾದ ಶೋಕ ಮತ್ತು ಶ್ರೀರಾಮನ ವಿಯೋಗದಿಂದ ಉಂಟಾದ ಶೋಕ, ಈ ಎರಡು ವಿಧವಾದ ಶೋಕಗಳಿಂದಲೂ ಅವನು ಬಹಳವಾಗಿ ಪರಿತಪಿಸಿದನು. ಎರಡು ವಿಧವಾದ ಶೋಕಾಗ್ನಿಗಳಿಂದ ದಹಿಸಲ್ಪಡುತ್ತಿದ್ದ ರಾಜನು ತರತರನೆ ನಡುಗುತ್ತಾ ಕೈ ಮುಗಿದುಕೊಂಡು ಮತ್ತು ತಲೆಯನ್ನು ತಗ್ಗಿಸಿಕೊಂಡು ಕೌಸಲ್ಯನ್ನು ಪ್ರಸನ್ನಗೊಳಿಸುವ ಸಲುವಾಗಿ ಹೇಳಿದನು. ದೇವಿ, ನಾನು ಎರಡು ಕೈಗಳನ್ನು ಜೋಡಿಸಿಕೊಂಡು ಪ್ರಸನ್ನಳಾಗುವಂತೆ ನಿನ್ನನ್ನು ಪ್ರಾರ್ಥಿಸುತ್ತೇನೆ. ನೀನು ಯಾವಾಗಲೂ ಇತರರ ವಿಷಯದಲ್ಲಿ ವಾತ್ಸಲ್ಯವುಳ್ಳವಳು, ದಯಾಪರಳೂ ಆಗಿರು. ಹೀಗಿರುವಾಗ ನನ್ನ ಮೇಲೆ ಏಕಿಷ್ಟು ಕೋಪಿಸಿಕೊಳ್ಳುವೆ? ಧರ್ಮವನ್ನು ವಿಮರ್ಶೆ ಮಾಡುವ, ಧರ್ಮ ಮಾರ್ಗದಲ್ಲಿ ನಡೆಯಲಿಚ್ಛಿಸುವ ಸ್ತ್ರೀಯರಿಗೆ ಪತಿಯು ಗುಣವಂತನಾಗಿರಲಿ, ಗುಣರಹಿತನೇ ಆಗಿರಲಿ, ಅವನೇ ಪ್ರತ್ಯಕ್ಷ ದೇವತೆಯು. ಲೋಕ ಮರ್ಯಾದೆಯನ್ನು ತಿಳಿದಿರುವ ಧರ್ಮಪರಳಾದ ನೀನು ಅತ್ಯಂತ ದುಃಖಿತೆಯಾಗಿದ್ದರೂ ನಿನ್ನಂತೆಯೇ ಪರಮ ದುಃಖಿತನಾಗಿರುವ ಪತಿಯ ವಿಷಯದಲ್ಲೂ ಈ ವಿಧವಾದ ಕಠಿಣೋಕ್ತಿಗಳನ್ನು ಹೇಳುವುದು ತರವಲ್ಲ. ದೀನನಾದ ರಾಜನ ಕರುಣಾಜನಕವಾದ ಆ ಮಾತುಗಳನ್ನು ಕೇಳಿ ಮಳೆಯ ನೀರು ಕಾಲುವೆಯ ಮೂಲಕವಾಗಿ ರಭಸದಿಂದ ಹರಿದು ಹೋಗುವಂತೆ ಕೌಸಲ್ಯೆಯ ಕಣ್ಣುಗಳಿಂದ ನೀರಿನ ಕೋಡಿಗೆ ಹರಿಯಿತು. ತನ್ನನ್ನು ಪ್ರಸನ್ನಗೊಳಿಸಲು ದಶರಥನು ಮಾಡುತ್ತಿದ್ದ ಅಂಜಲಿ ಸಂಪುಟವನ್ನೇ ಎರಡು ಕೈಗಳಿಂದಲೂ ಹಿಡಿದು ತಲೆಯ ಮೇಲಿಟ್ಟುಕೊಂಡು ಭೀತಭೀತಳಾಗಿ ಆತುರಾತುರವಾಗಿ ಈ ಮಾತುಗಳನ್ನು ಹೇಳಿದಳು. ಮಹಾರಾಜ, ಭೂಮಿಯ ಮೇಲೆ ಬಿದ್ದು ತಲೆಬಾಗಿ ನಮಸ್ಕರಿಸಿ ಬೇಡಿಕೊಳ್ಳುತ್ತೇನೆ. ಪ್ರಸನ್ನನಾಗು. ನೀನೇನಾದರೂ ನನ್ನನ್ನು ಯಾಚಿಸಿದರೆ ನಾನು ಸತ್ತಂತೆಯೇ ಸರಿ. ಈ ಪರಿಯಲ್ಲಿ ನೀನು ನನ್ನನ್ನು ಕೊಲ್ಲಬೇಡ. ಸ್ವರ್ಗಲೋಕ ಭೂಲೋಕಗಳೆರಡರಲ್ಲಿಯೂ ಧರ್ಮಾತ್ಮನೆಂದು ಕೀರ್ತಿಯನ್ನು ಗಳಿಸಿರುವ ಧೀಮಂತನಾದ ಪತಿಯ ವಿಷಯದಲ್ಲಿ ಯಾವಳು ವಿಧೇಯಳಾಗಿರುವುದಿಲ್ಲವೋ, ಗಂಡನು ತನ್ನ ಅನುಗ್ರಹವನ್ನು ಬೇಡಬೇಕೆಂದು ಭಾವಿಸುವಳೋ ಅಂಥವಳು ನಿಶ್ಚಯವಾಗಿಯೂ ಸಾಧ್ವಿಯೇ ಅಲ್ಲ. ಹತಭಾಗ್ಯಳು. ಧರ್ಮಜ್ಞನೇ, ನಾನು ಪತಿವ್ರತ ಧರ್ಮವನ್ನು ತಿಳಿದಿರುವೆನು. ನೀನು ಸತ್ಯವಾದಿ ಎಂಬುದನ್ನು ಬಲ್ಲೆನು. ಆದರೆ ಪುತ್ರವಿಯೋಗ ದುಃಖದಿಂದ ಪೀಡಿತಳಾಗಿರುವ ನಾನು ವಿವೇಕ ಶೂನ್ಯಳಾಗಿ ನಿನ್ನ ವಿಷಯದಲ್ಲಿ ಅನುಚಿತವಾಗಿ ಏನನ್ನೋ ಹೇಳಿಬಿಟ್ಟೆನು. ದಯಮಾಡಿ ಕ್ಷಮಿಸಿಬಿಡು. ಶೋಕವೆಂಬುದು ಮಾನವನಿಗೆ ಪರಮ ಶತ್ರುವು. ಶೋಕವೆಂಬ ಶತ್ರುವಿಗೆ ಸಮಾನವಾದ ಬೇರೊಬ್ಬ ಶತ್ರುವಿರಲಾರನು. ಶೋಕವು ಧೈರ್ಯವನ್ನು ಹಾಳು ಮಾಡುತ್ತದೆ. ಶ್ರುತಿ ಶಾಸ್ತ್ರ ಶ್ರವಣ ಜನಿತವಾದ ಧರ್ಮಜ್ಞಾನವನ್ನು ವಿನಾಶಗೊಳಿಸುತ್ತದೆ. ಹೆಚ್ಚೇನು ಹೇಳಲಿ, ಶೋಕವು ಮಾನವನ ಸರ್ವಸ್ವವನ್ನು ಹಾಳು ಮಾಡಿಬಿಡುತ್ತದೆ. ಶತ್ರುವಿನ ಕೈಯಲ್ಲಿರುವ ಆಯುಧದಿಂದ ಬೀಳುವ ಪ್ರಹಾರವನ್ನಾದರೂ ಸಹಿಸಿಕೊಳ್ಳಬಹುದು. ಆದರೆ ವಿಧಿವಶದಿಂದ ಪ್ರಾಪ್ತವಾಗುವ ಶೋಕವು ಅತ್ಯಲ್ಪವಾಗಿದ್ದರೂ ಮಾನವನಿಗೆ ಅದನ್ನು ಸಹಿಸಿಕೊಳ್ಳಲು ಶಕ್ಯವಾಗುವುದಿಲ್ಲ. ಇಂದಿಗೆ ರಾಮನ ವನವಾಸದಲ್ಲಿ 5 ರಾತ್ರಿಗಳು ಕಳೆದಿವೆ. ಆದರೆ ಶೋಕವೆಂಬ ಖಡ್ಗದಿಂದ ಪ್ರಹರ್ತಳಾಗಿರುವ ಅವನು ಹೊರಟು ಹೋದ ನಂತರ ಹರ್ಷವೆಂಬುದನ್ನೇ ಕಾಣದಿರುವ ನನಗೆ ಈ 5 ರಾತ್ರಿಗಳು 5 ವರ್ಷಗಳಂತೆ ಕಳೆದಿವೆ. ನದಿಗಳ ಪ್ರವಾಹ ವೇಗದಿಂದ ಸಮುದ್ರದ ನೀರು ಉಕ್ಕೇರಿ ಬರುವಂತೆ ನನ್ನ ಏಕೈಕ ಪುತ್ರನಾದ ರಾಮನನ್ನು ಸದಾ ಸ್ಮರಿಸುತ್ತಿರುವ
ನನ್ನ ಹೃದಯದಲ್ಲಿ ಪುತ್ರ ವಿಯೋಗ ಶೋಕವು ಉಕ್ಕುಕ್ಕಿ ಬರುತ್ತಿದೆ. ಹೀಗೆ ಕೌಸಲ್ಯ ದೇವಿಯು ಪತಿಯ ಮನಸ್ಸನ್ನು ನೆಮ್ಮದಿಗೊಳಿಸುವ ಶುಭಪ್ರದವಾದ ಮಾತುಗಳನ್ನು ಹೇಳುತ್ತಿರುವಾಗ ಸೂರ್ಯನ ಕಿರಣಗಳು ಮುಸುಕಾಗತೊಡಗಿದವು. ರಾತ್ರಿ ದೇವಿಯು ಮೆಲ್ಲ ಮೆಲ್ಲನೆ ಕಾಲಿಡತೊಡಗಿದಳು. ಹೃದಯಾಹ್ಲಾದಕರವಾದ ಕೌಸಲ್ಯ ಸವಿಮಾತುಗಳಿಂದ ರಾಜನ ಹೃದಯವೂ ಸ್ವಲ್ಪ ನೆಮ್ಮದಿಯನ್ನು ಕಂಡಿತು. ಪುತ್ರ ವಿಯೋಗ ಶೋಕದಿಂದ ಸಮಾಕ್ರಾಂತನಾಗಿದ್ದ ರಾಜನು ನಿದ್ರೆಗೆ ವಶವಾದನು. ಇಲ್ಲಿಗೆ 62ನೆಯ ಸರ್ಗವು ಮುಗಿಯಿತು.